ಹಲೋ ವೀಕ್ಷಕರೇ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಪ್ರೀತಿಯ ಸೇಡು ಭಾಗ 2. ಇದನ್ನು ನಾನು ಪ್ರತಿಲಿಪಿ ಅಪ್ಲಿಕೇಶನಲ್ಲಿ ಬರೆದಿದ್ದೀನಿ. ಇದು ನಾನು ಸ್ವಂತ ಕತೆ, ರೈಟರ್ ಕೂಡ ನಾನೇ ಆಗಿ ಈ ಕತೆನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಈ ಕತೆ ಯಾರ್ಯಾರು ನೋಡ್ತಾ ಇದ್ದೀರೋ ಮುಂಚಿನ ವಿಡಿಯೋ ಥರನೇ ಇದಕ್ಕೂ ಕೂಡ ಸಪೋರ್ಟ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮತ್ತು ಒಂದು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಇತ್ತ ಅನು ಅವರು ಅವಿನಾಶ್ ಅವರನ್ನು ಎಬ್ಬಿಸಲು ಕೂಡ ಆಗದೆ ತಮ್ಮ ಪಾಡಿಗೆ ತಾವು ಮನೆಯ ಒಳಗೆ ಹೊರಟರು. ಹಾಗೋ ಹೀಗೂ ಬೆಳಗಿನ ಜಾವ 6 ಗಂಟೆ. ಮನೆ ಹೊರಗಡೆ ಕಸವನ್ನು ಗೂಡಿಸಿ ರಂಗೋಲಿ ಹಾಕಿ ಒಳಗೆ ಬಂದ ಒಂದು ಪುಟ್ಟ ದೇವರ ಫೋಟೋ ಇತ್ತು. ಇಷ್ಟು ದಿನ ನಿನ್ನ ನಾನು ಇಷ್ಟದಂತೆ ಎಲ್ಲ ನಡೆದಿದ್ದೆ, ಆದರೆ ಇನ್ನು ಮುಂದಕ್ಕೆ ಹಾಗೆ ನೀನು ನಡೆಸುತ್ತಿರುವ ಯಾವುದೇ ನಂಬಿಕೆ ಕೂಡ ನನಗೆ ಇಲ್ಲ. ನನ್ನ ಜೀವನದಲ್ಲಿ ನೀನು ಇಷ್ಟು ದೊಡ್ಡ ಬಿರುಗಾಳಿಯನ್ನೇ ತಂದಿದ್ಯಾ. ನನಗೆ ಬೇಸರವಿಲ್ಲ, ಆದರೆ ನಾನು ಮುಂದಿನ ಜೀವನ ನಿನ್ನ ಕೈಯಲ್ಲಿ ಇಟ್ಟು ನಾನೆಂದಿಗೂ ಬದುಕುವುದಿಲ್ಲ. ಆ ಜವಾಬ್ದಾರಿಯನ್ನು ನಾನೇ ವಹಿಸಿಕೊಳ್ಳುತ್ತೇನೆ ಎಂದು ದೇವರಿಗೆ ಇದೇ ಕೊನೆ. ನಿನ್ನ ಮುಂದೆ ನಾನು ದೀಪ ಇನ್ನು ಯಾವತ್ತೂ ಹಚ್ಚಲಾರೆ ಎಂದು ಕೋಪದಿಂದ ಬೇಡಿಕೊಂಡರು. ಕೋಪದಿಂದ ಅಲ್ಲಿಂದ ಹೊರಟರು. ಇವರು BSc ಎಜುಕೇಷನ್ ಮುಗಿಸಿದರೂ ಕೂಡ ಇವರ ಲೈಫ್ ಹೇಗಪ್ಪ ಅಂದರೆ ಒಂದು ಸಾಮಾನ್ಯ ಮನುಷ್ಯ, ಅನ್ಎಜುಕೇಷನ್, ಆ ರೀತಿ ಇದ್ದ ಜೀವನ. ಈಗ ಮುಂದೆ ಏನು ತಿಳಿಯದಾಯಿತು. ಒಂದು ಬಟ್ಟೆಯನ್ನು ಬದಲಾಯಿಸಿ ಸಾರಿ ಹಾಕ್ಕೊಂಡು ಹೊರಟು ಬಾಗಿಲ ಬಳಿಗೆ ಬಂದು ನಿಂತ ಬಲಗೈಯಲ್ಲಿ ಸೂಟ್ಕೇಸ್ ಹಿಡಿದುಕೊಂಡು, ಈ ಮನೆ ಬಿಟ್ಟು ಹೊರಗೆ ಹೋಗಲ್ಲ ಅಥವಾ ಹೋಗಲ್ಲ, ಏನು ಎಂದು ನನಗೆ ಅರ್ಥವೇ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂಬುದು ನನಗೆ ಗೊತ್ತಾಗುತ್ತಿಲ್ಲ. ನನಗೆ ಎಂತಹ ಶಿಕ್ಷೆ ಕೊಟ್ಟೆ ಭಗವಂತ ಎಂದು ಕಣ್ಣೀರು ಹಾಕುತ್ತಾ ಕುಸಿದು ಅಲ್ಲೇ ಕುಳಿತರು. ನಾನು ಎಲ್ಲಿಗಂಟ ಹೋಗಲಿ? ಇತ್ತ ತವರ ಮನೆಗೆ ಹೋಗಲ, ಅತ್ತ ನನ್ನ ಸಾವಿನ ಮನೆಗೆ ಹೋಗಲ? ನನಗೆ ಏನೂ ತೋಚುತ್ತಿಲ್ಲ. ನನ್ನ ಜೀವನವೇ ಏನು ಎಂದೇ ನನಗೆ ಅರ್ಥವಾಗುತ್ತಿಲ್ಲ. ಏನು ಮಾಡಬೇಕು? ಅಷ್ಟೊತ್ತಿಗಾಗಲೇ ಪಕ್ಕದ ಮನೆಯಲ್ಲಿದ್ದ ಶಾರದಮ್ಮ ಅವರು ಮನೆ ಬಾಗಿಲಿಗೆ ಬಂದರು. ಅನು, ನೋಡಮ್ಮ, ಇಲ್ಲಿ ನಿನ್ನ ಬಳಿ ಏನೋ ಕೇಳುತ್ತೇನೆ, ನೀನು ಧೈರ್ಯವಾಗಿ ಉತ್ತರಿಸಬೇಕು ಎಂದು ಕೇಳಿದರು. ಸರಿ ಅಮ್ಮ, ಅದು ಏನು ಎಂದು ಕೇಳಬೇಕು, ಕೇಳಿ ಎಂದವರ ಮಾತು ಎಂದರು ಅನು. ನಿನ್ನ ಗಂಡನಿಗೆ ಇದಕ್ಕೂ ಮುಂಚೆ ಮದುವೆಯಾಗಿತ್ತು. ಆ ಹುಡುಗಿಯೊಂದಿಗೆ ಅವನ ಜೀವನ ಸಾಗುತ್ತಿದೆ. ಅವನಿಗೆ ಒಂದು ಮಗಳು ಕೂಡ ಇದ್ದಾಳೆ. ಆದರೆ ನಿನಗೆ ಯಾವುದು ಅರಿವಿಗೆ ಬರಲಿಲ್ವಾ? ಅಥವಾ ನಿನ್ನ ತಂದೆ ತಾಯಿ ಬೇಕೆಂದೇ ನಿನಗೆ ಇವನೊಂದಿಗೆ ಮದುವೆ ಮಾಡಿದ್ದಾರಾ? ಏನಿದು ನಿನ್ನ ಜೀವನ? ನಿನ್ನಂಥ ಸುಂದರ ಮುಗ್ಧೆ ಹೆಣ್ಣು ಮಗಳು ಬದುಕಿನಲ್ಲಿ ಇಂಥದ್ದೊಂದು ಬಿರುಗಾಳಿ ಬೀಸಿತು ಎಂದು ಕೇಳಿದಾಗ ಅವಳ ಬಳಿ ಉತ್ತರಿಸಲು ಯಾವುದೇ ಉತ್ತರ ಇರಲಿಲ್ಲ. ಅವಳಿಗೆ ಏನು ಉತ್ತರ ಕೊಡಬೇಕು ಎಂದು ಗೊತ್ತಾಗದೆ ಕಣ್ಣಿನಲ್ಲಿ ಕಂಬನಿ ಮೂಡಿಸಲು ಏನು ಅರಿವಾಗದೆ ಮದುವೆಯಾಗಿ ಹೆಣ್ಣು ಮಗು ಇದೆಯಾ? ಈ ವಿಷಯವನ್ನು ಅವರು ನನ್ನಿಂದ ಮುಚ್ಚಿದ್ದು ತುಂಬ ದೊಡ್ಡ ತಪ್ಪು ಮಾಡಿದ್ದಾರೆ ಅಮ್ಮ. ನನಗೆ ಏನು ತೋಚುತ್ತಿಲ್ಲ. ನಾನೀಗ ಯಾವ ಪರಿಸ್ಥಿತಿಯಲ್ಲಿ ಎಲ್ಲಿಗೆ ಹೋಗಲಿ ಎಂದೇ ನನಗೆ ಅರ್ಥವಾಗುತ್ತಿಲ್ಲ. ನನಗೆ ಯಾರಾದರೂ ಬಂದು ಸಹಾಯ ಮಾಡಲಿ ಎಂದರೆ ಯಾರ ಬಳಿ ಕೇಳಬೇಕು ತೋಚುತ್ತಿಲ್ಲ. ಅಷ್ಟಕ್ಕೂ ಅನು, ನಿನ್ನ ತಾಯಿಯ ಮನೆ, ನೀನು ನಿನ್ನ ತವರು ಮನೆಗೆ ಹೊರಟು ಬಿಡು ಮಗಳೇ ಎಂದು ಹೇಳಿದಾಗ, ಯಾವ ತವರು ಮನೆ? ಹುಟ್ಟುವಾಗಲೇ ಕಿತ್ತುಕೊಂಡ ಭಗವಂತ ನಾಯಿಯನ್ನು ಕಿತ್ತುಕೊಂಡಿರುವ ತಪ್ಪಿಗೆ ನನಗೆ ಬೇಡವಾಗಿರುವ ಈ ಜೀವನಕ್ಕೆ ತಳ್ಳಿದ್ದಾನೆ ಅಮ್ಮ. ನಾನು ಎಂತ ಹೇಳಬೇಕೋ ನನಗೆ ಒಂದು ತೋಚುತ್ತಿಲ್ಲ. ನಾನೊಬ್ಬಳು ಪಾಪಿ. ಹುಟ್ಟುತ್ತಿದ್ದಾಗಲೇ ತಾಯಿಯನ್ನು ಕಳೆದುಕೊಂಡೆ. ಚಿಕ್ಕಮ್ಮ ತಂದೆ ನನ್ನ ಬದುಕು ಬಾಲ್ಯ ಕಳೆಯಿತು. ಆ ನರಕದಿಂದ ಸಾಕಪ್ಪ ಇನ್ನು. ಅಷ್ಟೊತ್ತಿಗೆ ಇಂತಹದೊಂದು ಮತ್ತೆ ಪುನಃ ನರಕಕ್ಕೆ ತಳ್ಳಿಬಿಟ್ಟ ಭಗವಂತ ಎನ್ನುತ್ತಾ ಹಾಗೆ ಕಟ್ಟೆಯ ಮೇಲೆ ಕುಳಿತುಕೊಂಡಳು. ಅಷ್ಟೊತ್ತಿಗೆ ಆಗಲೇ ಅವಿನಾಶ್ ಅವರು ಅವರ ಮೊದಲನೇ ಹೆಂಡತಿ ಮತ್ತು ಮಗುವನ್ನು ಕರೆದುಕೊಂಡು ಹಾಸ್ಪಿಟಲ್ ಕಡೆಗೆ ಹೊರಟಿದ್ದರು. ಬಾಗಿಲಲ್ಲಿ ನಿಂತು ನೋಡುತ್ತಾ ಅಲ್ಲೇ ಕೊರಗುತ್ತಾ ಕುಳಿತಿದ್ದಳು. ಅವಳು ಕಣ್ಣಿನ ಹನಿಗಳು ಹಾಗೆ ರಕ್ತದ ರೀತಿ ಬಂದರೂ ಕೂಡ ಅವನಿಗೆ ಅವಳ ಮೇಲೆ ಕರುಣೆ ಬಾರಲೇ ಇಲ್ಲ. ಇವರು ನನಗೆ ಮೋಸ ಮಾಡಿದ್ದಾರೆ, ಇವನು ನನ್ನ ಜೀವನವನ್ನೇ ಹಾಳು ಮಾಡಿಬಿಟ್ಟ ಎಂದು ಕೊರಗುತ್ತಾ ಅವರು ಯಾರ ಬಳಿ ಹೇಳಿಕೊಳ್ಳಲಾಗದೆ ತಮ್ಮ ನೋವನ್ನು ತಾವೇ ನುಂಗುತ್ತಾ ಗಟ್ಟಿಯಾದ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಆಗ ಅಲ್ಲಿಂದ ಹೊರಡಲೇಬೇಕು ಎಂದು ನಿರ್ಧರಿಸಿ ಅವರು
ಆ ಊರನ್ನೇ ಬಿಟ್ಟು ಬೇರೆ ಊರಿನ ಪ್ರಯಾಣ ಸಾಗಿಸಲೇಬೇಕು ಎಂದು ಭಾವಿಸಿ ಮನೆಯಿಂದ ಹೊರ ಬಂದವರಿಗೆ ನನ್ನ ತಂದೆ ತಾಯಿ ನಾನು ಇಲ್ಲಿಗೆ ಹುಡುಕಿಕೊಂಡು ಬಂದಾಗ ನಾನು ಇರದಿರುವುದು ಕಂಡು ನನ್ನ ಬಗ್ಗೆ ಏನೋ ಇಲ್ಲದ ಸಲ್ಲದ ಮಾತುಗಳನ್ನು ಆಡುತ್ತಾ ಬೇರೆಯವರೊಂದಿಗೆ ಓಡಿ ಹೋಗಿದ್ದಾಳೆ ಎಂದು ಮಾತನಾಡುತ್ತಾರೆ ಅಂದುಕೊಂಡು ಅವರು ಮತ್ತೆ ಮನೆಯ ಒಳಗೆ ಹೋದರು. ಅಂದು ರಾತ್ರಿ ಕೂಡ ಅವರು ಉಪವಾಸವಾಗಿಯೇ ಇಡೀ ದಿನ ಕಳೆದಿದ್ದರು. ಅಷ್ಟೊತ್ತಿಗೆ ಅವಿನಾಶ್ ಅವರು ಮನೆಗೆ ಬಂದಾಗ ಪೂರ್ತಿ ಕುಡಿದುಕೊಂಡು ಅವರಿಗೆ ನಡೆದು ಹೆಜ್ಜೆ ಹಾಕಲು ಆಗುತ್ತಿಲ್ಲ. ಅಷ್ಟು ಕುಡಿದು ಮನೆಯ ಒಳಗೆ ಬಂದಾಗ ಘಮ್ ಎಂದು ಸ್ಮೆಲ್ ಬಂದ ತಕ್ಷಣವೇ ಎಚ್ಚೆತ್ತುಕೊಂಡು ಇದು ಏನಿದು ದುರ್ವಾಸನೆ, ಈ ರೀತಿ ಬರುತ್ತಿದೆಯಲ್ಲ ಎಂದು ಎದ್ದು ನೋಡಿದವರಿಗೆ ತನ್ನ ಕಣ್ಣ ಮುಂದೆ ಬಾಗಿಲನ್ನು ಹಾಕಿ ಹಾಗೆ ನಿಂತುಕೊಂಡಿರುವ ತನ್ನ ಗಂಡನನ್ನು ನೋಡಿದರು. ಏನೇ, ನಿನಗೆ ಗಂಡ ಅಂದರೆ ಸ್ವಲ್ಪನೂ ಭಯ ಇಲ್ಲ ಅಲ್ವಾ? ಈ ರೀತಿ ನಿನ್ನ ಪಾಡಿಗೆ ನೀನೊಬ್ಳೆ ಮಲ್ಕೊಂಡ್ರೆ ನಮ್ಮ ಮೊದಲನೇ ರಾತ್ರಿ ನೆನ್ನೆ ಕಳೆದಿಲ್ಲ. ಇಂದು ನೀನು ನನಗೆ ಸ್ಪಂದಿಸಲೇಬೇಕು ಎಂದು ಅವರೊಂದಿಗೆ ಇದು ಮೊದಲನೇ ರಾತ್ರಿ ನಡೆಯಲೇಬೇಕು ಎಂದು ಅವರ ಎದುರು ಬಂದು ನಿಂತರು. ಆಗ ಅನು ಅವರು ಗಾಬರಿಯಿಂದ, ಇಲ್ಲ, ಬೇಡ, ನನಗೆ ಈ ಜೀವನ ಹಾಳು ಮಾಡಬೇಡ, ನನಗೆ ಈ ಜೀವನ ಬೇಕಾಗಿಲ್ಲ, ನೀನು ನನಗೆ ಮೋಸ ಮಾಡಿರುವೆ, ನಿನಗೆ ಮೊದಲನೇ ಮದುವೆಯಾಗಿರುವ ವಿಷಯ ನನಗೆ ತಿಳಿಸದೆ ನನಗೆ ಮೋಸ ಮಾಡಿರುವೆ ಎಂದು ಅಳುತ್ತಾ ಕಣ್ಣೀರು ಸುರಿಸಿದರು. ಆಗ ಅವಿನಾಶ್ ಅವರು ನಗುತ್ತಾ, ಏನೇ, ಏನು ಹಾಳು ಮಾಡ್ತಾ ಇದ್ದೀನಿ, ನಿನಗೆ ನಾನು ಮೋಸ ಮಾಡಿಲ್ಲ, ನಿನ್ನ ತಾಯಿಗೆ ಎಲ್ಲ ವಿಷಯವೂ ಗೊತ್ತಿತ್ತು, ಆದರೂ ಕೂಡ ನಿನ್ನ ಮದುವೆ ನನ್ನೊಂದಿಗೆ ಮಾಡಿದ್ದಾರೆ ಅಂದರೆ ಅವಳು ನಿನ್ನ ಚಿಕ್ಕಮ್ಮ ಆಗಿರಬಹುದು, ಆದರೆ ನಾನು ಕೊಟ್ಟಿರುವ ದುಡ್ಡಿನ ಮುಂದೆ ನಿನಗೆ ಯಾವ ಬೆಲೆ ಕೂಡ ಇಲ್ಲ, 1,00,000 ಕೊಟ್ಟು ನಿನ್ನನ್ನು ಖರೀದಿಸಿದ್ದೇನೆ ಎಂದು ಅವಳ ಎದುರು ಹೇಳಲು ಆ ಶಬ್ದವನ್ನು ಕೇಳಿದವಳಿಗೆ ಎದೆಯೇ ಜಲ್ಲೆಂದು ಒಡೆದು ಹೋದಂತೆ ಅನುಭವ. ಏನು, ನನ್ನನ್ನು ನೀನು ಖರೀದಿಸಿದ್ದೀಯಾ? ಅದು 1,00,000 ರೂಪಾಯಿಗೆ? ಭಗವಂತ, ನನ್ನ ಚಿಕ್ಕಮ್ಮ ಇಷ್ಟು ಕೆಟ್ಟವಳೆಂದು ನಾನು ಯೋಚಿಸೇ ಇರಲಿಲ್ಲ. ಚಿಕ್ಕಮ್ಮ ಹೇಗೋ ನನ್ನನ್ನು ಹೇಳಲಿಲ್ಲ ಸರಿ, ಆದರೆ ನನ್ನ ತಂದೆ ಅವರಿಗೆ ನಾನು ಸ್ವಂತ ಮಗಳೆಂದು ಸ್ವಲ್ಪವೂ ಯೋಚನೆಯೂ ಬಾರಲೇ ಇಲ್ಲವೇ? ಆದರೆ ಅವರಿಗೆ ನನ್ನ ಮೇಲಿರುವ ಕೋಪ ಏನು ಕಡಿಮೆಯಾಗಿಲ್ವಾ? ನಾನು ಹುಟ್ಟುವಾಗ ನನ್ನ ತಾಯಿಯನ್ನು ಕಿತ್ತುಕೊಂಡೆ ಎಂಬುವ ನೋವು ಅವರನ್ನು ಇಷ್ಟೊಂದು ಕಾಡಿದೆ ಅಂದರೆ ಇಷ್ಟೊಂದು ಕೀಳು ಮಟ್ಟಕ್ಕೆ ಇಳಿಯುತ್ತಾರೆ ಎಂದು ನಾನು ಭಾವಿಸಿರಲಿಲ್ಲ ಎಂದು. ಆದರೆ ನನ್ನ ತಪ್ಪೇನಿದೆ? ನನ್ನನ್ನು ಮಾರುವುದು ಎಂದರೆ ನಾನು ವಸ್ತುವ ಅಥವಾ ಮನುಷ್ಯವ ಎಂಬುದಕ್ಕೆ ಬೆಲೆ ಇಲ್ಲದಾಗ ಆಯ್ತಲ್ಲ, ನನ್ನ ಜೀವನ ನರಕವೇ ಆಗಿದೆ, ನಾನು ಇನ್ನೇನು ಮಾಡಲಿ ಸಾಧ್ಯವಿಲ್ಲ ಎಂದು ಹಾಗೆ ಹೇಳುತ್ತಾ ತಲೆ ಸುತ್ತಿದಂತಾಗಿ ಜ್ಞಾನ ತಪ್ಪಿ ಬಿದ್ದರು. ಹಾಗೆ ಮುಂದಿನಂತೆ ಬೆಳಗ್ಗೆ ಮರುದಿನ 6 ಗಂಟೆಗೆ ಎಚ್ಚರವಾದಾಗ ಅವರು ನೋಡಿದ ಘಟನೆ ಅವರ ಕಣ್ಣೇ ನಂಬಲಾರದಾಗಿತ್ತು. ಅವಿನಾಶ್ ಅವರು ಏನು ಮಾಡಬೇಕೆಂದು ಭಾವಿಸಿದರೋ ಆ ರೀತಿ ಆ ದಿನ ರಾತ್ರಿ ಕಳೆದು ಹೋಗಿತ್ತು. ಆದರೆ ಇವರಿಗೆ ಜ್ಞಾನವೇ ಇಲ್ಲದ ಕಾರಣ ಏನು ಉತ್ತರಿಸಲು ಕೂಡ ಆಗದೆ ನನ್ನ ಜೀವನ ಹಾಳಾಗಿ ಹೋಯಿತು. ಇನ್ನು ನಾನೇನು ಮಾಡಬೇಕು? ನನ್ನ ಒಪ್ಪಿಗೆ ಇಲ್ಲದೆ ಎಲ್ಲವೂ ಅವರಿಷ್ಟದಂತೆ ಮಾಡಿದ್ದಾರೆ. ಆದರೆ ಇನ್ನೊಂದು ವಿಷಯಕ್ಕೆ ಬಿಟ್ಟು ಅವರು ಬೇರೆ ಏನು ತೊಂದರೆ ಕೊಟ್ಟಿದ್ದರೂ ನಾನು ಸಹಿಸುತ್ತಿದ್ದೆ. ಆದರೆ ನಾಯಿ ಮುಟ್ಟಿದ ಮಡಿಕೆಯನ್ನು ಮತ್ತಾರು ತಿನ್ನಲು ಸಾಧ್ಯವೇ ಇಲ್ಲ, ಎಂಜಲು ಮಾಡಿಬಿಟ್ಟರು ನನ್ನ ಬಾಳನ್ನೇ ಎಂದು ದುಃಖಿಸುತ್ತಾ ರೋಧಿಸುತ್ತಾಳೆ ಕುಳಿತಾಗ ಅಂತೂ ಇಂತೂ ಜೀವನ ಸಾಗುತ್ತಲೇ ಇತ್ತು. ಇವರು ಏನು ಮಾಡಬೇಕೆಂದು ತಿಳಿದಿದೆಯೋ ಅಕ್ಕಪಕ್ಕದವರ ಮನೆಯಲ್ಲಿ ಒಂದೊಂದು ಹೊತ್ತಿನ ತುತ್ತನ್ನು ತಿನ್ನುತ್ತಾ ಹಾಗೆ ಜೀವನ ಕಳೆದು 3 ತಿಂಗಳು ಕಳೆದೇ ಹೋಗಿತ್ತು. ಅಂದು ಹೇಗೋ ಕಳೆದಂತೆ ಅವರಿಗೆ ಅರಿವಿಲ್ಲದಾಗಿತ್ತು. ಇತ್ತ ತುಂಬ ಸುಸ್ತಾಗಿ ವಾಮಿಟ್ ಹೆಚ್ಚಾಗಿ ತಲೆ ಕೆಳಗೆ ಬಿದ್ದರು. ಪಕ್ಕದ ಮನೆಯ ಶಾರದಮ್ಮ ಬಂದು, ಅಯ್ಯೋ ಅನು, ಏನಾಯ್ತಮ್ಮ ಮಗಳೇ ನಿನಗೆ ಎಂದು ಎಚ್ಚರಿಸಿದರೂ ಕೂಡ ಅವರಿಗೆ ಎಚ್ಚರವೇ ಆಗಲಿಲ್ಲ. ಈ ರೀತಿ ಅವಳನ್ನು ಎಷ್ಟೇ ಎಬ್ಬಿಸಿದರೂ ಕೂಡ ಅವರಿಗೆ ಎಚ್ಚರವಾಗಲೇ ಇಲ್ಲ. ನಂತರ ಡಾಕ್ಟರ್ ಬಳಿ ಕರೆದುಕೊಂಡು ಹೋದಾಗ ಅವಳು ಗರ್ಭಿಣಿಯಾಗಿದ್ದಾಳೆ ಎಂದು ತಿಳಿದು ಆ ವಿಷಯ ಅನು ಅವರಿಗೆ ಗೊತ್ತಾಗಿದೆ ತಡ. ಅವರು ನನ್ನ ಹೊಟ್ಟೆ ತುಂಬಿಸಿಕೊಳ್ಳುವುದೇ ಕಷ್ಟ, ಅಂಥದ್ರಲ್ಲಿ
ಇನ್ನೊಂದು ಹೊಟ್ಟೆಯನ್ನು ನಾನು ಹೇಗೆ ತುಂಬಿಸಬೇಕು ಎಂದು ನನಗೆ ಗೊತ್ತಾಗುತ್ತಿಲ್ಲ ಎಂದು ಭಾವಿಸುತ್ತಾ ಶಾರದಾ ಅವರು, ಮಗಳೇ, ನಿನಗೆ ಏನೂ ಆಗೋದಿಲ್ಲ, ಭಗವಂತನಿದ್ದಾನೆ, ನೀನ್ಯಾಕೆ ಯೋಚನೆ ಮಾಡ್ತೀಯ? ನಿನ್ನ ತಂದೆ ತಾಯಿ ಇಲ್ಲದಿದ್ದರೆ ಏನು? ನಾನು ನಿನ್ನನ್ನು ನನ್ನ ಸ್ವಂತ ಮಗಳಂತೆ ನಿನ್ನನ್ನು ನೋಡಿಕೊಳ್ಳುತ್ತೇನೆ ಎಂದು ಅವಳನ್ನು ಅವರ ಮನೆಗೆ ಕರೆದುಕೊಂಡು ಹೋದರು. ಅದೇ ರಾತ್ರಿ ಅವಿನಾಶ್ ಅವರು ಮನೆಗೆ ತುಂಬ ಕುಡಿದುಕೊಂಡು ಬಂದಿದ್ದ ಕಾರಣ ಹೆಂಡತಿ ಮನೆಯಲ್ಲಿ ಕಾಣದಿರುವುದಾಗಿ ಜೋರಾಗಿ ಗಲಾಟೆ ಮಾಡಿ ಕಿರಿಕಿರಿ ಕೂಗಾಡಿ ಎಲ್ಲೋ ಹೋಗಿರುವೆ ನೀನು ಎಂದು ಕೂಗಾಡುವಾಗ ಅಕ್ಕಪಕ್ಕದ ಮನೆಯವರೆಲ್ಲ ಹೊರಗಡೆ ಬಂದು ಶಾರದಾ ಅವರ ಮನೆಯಲ್ಲಿ ಇರುವುದನ್ನು ತಿಳಿಸಿ, ಹೀಗೆ ಕೂಗಾಡಬೇಡಿ, ನಮಗೆ ತೊಂದರೆಯಾಗುತ್ತದೆ, ನಿಮ್ಮ ಹೆಂಡತಿ ಪಕ್ಕದ ಮನೆಯಲ್ಲೇ ಇದ್ದಾಳೆ ಎಂದು ಹೇಳಿದಾಗ ಅವರು ಮನೆಯ ಹತ್ತಿರ ಹೋಗಿ ಅವಳ ಬಳಿ ಗಲಾಟೆ ಮಾಡಿ ಅವಳನ್ನು ಮನೆಗೆ ಕರೆದುಕೊಂಡು ಬಂದರು. ಪ್ರತಿದಿನವೂ ಇದೇ ರೀತಿ ನಡೆಯುತ್ತಿದ್ದಾಗ ಶಾರದಮ್ಮ ಅವರು ಹೇಳಿದ್ದು ಏನಪ್ಪ ಎಂದರೆ, ಮಗಳೇ, ನಿನ್ನ ಗಂಡ ಇಲ್ಲದಿರುವ ಸಮಯದಲ್ಲಿ ಮಾತ್ರ ನೀನು ನಮ್ಮ ಮನೆಗೆ ಬಂದು ಹೋಗು, ಇಲ್ಲದಿದ್ದರೆ ಸುಮ್ಮನೆ ನನಗೂ ನಿನಗೂ ಇಬ್ಬರಿಗೂ ತೊಂದರೆ, ಹಾಗಂತ ಹೇಳಿ ಅಲ್ಲಿಂದ ಹೊರಟರು. ಇತ್ತ ನೋಡಪ್ಪ ಅವಿನಾಶ್, ನಿನ್ನ ಹೆಂಡತಿಗೆ 3 ತಿಂಗಳು ಗರ್ಭವತಿಯಾಗಿದ್ದಾಳೆ. ನೀನು ಇನ್ನಾದರೂ ಕುಡಿತವನ್ನು ಬಿಟ್ಟು ಹೆಂಡತಿ ಮಗು ಎಂದು ಸಂಸಾರ ನೋಡಬೇಕು ಎಂದು ಹೇಳಿದಾಗ, ನನ್ನ ಹೆಂಡತಿ ಗರ್ಭಿಣಿಯ? ಯಾವ ಗರ್ಭಿಣಿ? ನಾನು ಒಂದು ಸಲ ಕೂಡ ಮನೆಗೆ ಬರಲೇ ಇಲ್ಲ. ಅವಳು ಬೇರೆ ಯಾರೊಂದಿಗೆ ಗರ್ಭವನ್ನು ಮಾಡಿಕೊಂಡು ನನ್ನ ಹೆಸರನ್ನು ಹೇಳುತ್ತಿದ್ದಾಳೆ ಎಂದು ಹೇಳಿದಾಗ ಅವರ ಎದೆ ಒಡೆದು ಮನಸ್ಸೇ ಮುರಿದು ಹೋದಂತಾಗಿ, ಇಷ್ಟು ದಿನ ನೀವು ಮಾಡಿರುವ ಎಲ್ಲವನ್ನು ನಾನು ಸಹಿಸಿಕೊಂಡಿದ್ದೇನೆ, ಆದರೆ ನೀವು ಈ ಸಲ ಹೇಳಿದ್ದ ಮಾತು ನನ್ನಿಂದ ಸಹಿಸಲು ಸಾಧ್ಯವಾಗುತ್ತಿಲ್ಲ. ನಿಮ್ಮ ನಾಲಿಗೆಯನ್ನು ನಿಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಿ ಎಂದು ಎನ್ನುವವರು ಮೊದಲನೇ ಬಾರಿಗೆ ಗಂಡನಿಗೆ ಎದುರು ಉತ್ತರ ನೀಡಿದ್ದರು. ನಿಮಗೆ ನಮ್ಮನ್ನು ನೋಡಿಕೊಳ್ಳಲು ಸಾಧ್ಯವಿಲ್ಲ ಎಂದರೆ ನಮ್ಮನ್ನು ನಮ್ಮ ಪಾಡಿಗೆ ಬದುಕಲಾದರೂ ಬಿಡಿ, ದಯವಿಟ್ಟು ಈ ರೀತಿ ಹಿಂಸೆಯನ್ನು ಕೊಡಬೇಡಿ ಎಂದು ದುಃಖಿಸುತ್ತಾ ರೋದಿಸುತ್ತಾ ಅಲ್ಲೇ ಕುಸಿದು ಮತ್ತೆ ತಲೆ ಸುತ್ತಿದಂತಾಗಿ ತಲೆ ತಿರುಗಿ ಕೆಳಗೆ ಬಿದ್ದ ತಕ್ಷಣ ಆಗ ಅವಿನಾಶ್ ಅವರು, ನೀನು ಸತ್ತರೂ ಕೂಡ ನನಗೆ ಏನು ಸಂತೋಷವೇ, ಏಕೆಂದರೆ ನಿನ್ನನ್ನು ನಾನು ಪ್ರೀತಿಸಿದ್ದೆ ಒಂದು ಕಾಲದಲ್ಲಿ, ಆದರೆ ನಿನ್ನ ದುರಹಂಕಾರದ ಕಾರಣ ನೀನು ನನ್ನನ್ನು ಕಳೆದುಕೊಂಡಿದ್ದೀಯ. ಇಂದು ನಿನ್ನನ್ನು ಮದುವೆಯಾಗಿದ್ದು ಅದೇ ಕಾರಣಕ್ಕೆ. ನಿನಗೆ ಬರೀ ದ್ವೇಷವನ್ನೇ ನಾನು ತೋರಿಸುತ್ತೇನೆ, ಎಂದಿಗೂ ಪ್ರೀತಿ ನಿನಗೆ ಸಿಗಲಾರದು ಎಂದು ಅವಳ ಎದುರು ಹೇಳಿ ಸೀದಾ ಹೊರಟರು.